ಮುಟ್ಟಿದ್ರು ಕೂಕೋತಾರಲ್ರಿ ನಿಮ್ಮಮ್ಮ. ಗಂಟೆಗೆ ಏನಾಯ್ತು? ಅತ್ತೆ ಅತ್ತೆ ಕಣ್ ತೆಗಿರಿ. ಅತ್ತೆ ಅತ್ತೆ ಕಣ್ ತೆಗಿರಿ. ಅಯ್ಯಯ್ಯಯ್ಯಯ್ಯ, ಮಲ್ಕೊಳ್ಳೋ ಮುಂಚೆ ಕೂಡ ಮೇಕಪ್ ಮಾಡ್ಕೊಳ್ಳೋ ಅತ್ತೆ ಮುಖ ಬೆವರಿಂದ ಒದ್ದೆ ಆಗಿ ಬಾಡ್ ಹೋಗಿದೆ. ಏನಾಯ್ತು ಮಾಮ್? ಯಾಕೆ ಕೂಗಾಡ್ತಾ ಇದ್ದೀರಾ? ಭಯ ಆಗ್ತಿದ್ಯಾ ಮಾಮ್? ಹೌದು. ನೀವ್ಯಾಕೆ ಹೆದರ್ಕೊಂಡ್ರಿ ಅತ್ತೆ? ಅವ್ರ ಮುಖ ನೋಡಿ ನಾವಷ್ಟೇ ಭಯ ಪಡೋದು ಅನ್ಕೊಂಡಿದ್ಯಾ? ನೀನ್ ಸುಮ್ಮನಿರಕ್ಕ. ಅತ್ತೆ ಯಾಕೆ ಭಯ ಪಟ್ರಿ? ಏನ್ ನೋಡಿದ್ರಿ? ಫೋಟೋ. ನಾನ್ ಹೇಳ್ದೆ ತಾನೆ, ಮೋಸ್ಟ್ಲಿ ಸೆಲ್ಫಿ ತೆಕ್ಕೊಂಡು ನೋಡಿರ್ತಾರೆ. ಯಪ್ಪ ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಅಕ್ಕ ಯಾವ ಫೋಟೋ ನೋಡ್ದೆ? ಗಾಯತ್ರಕ್ಕ ಫೋಟೋ. ದೇವಲೋಕದಿಂದ ಬಂದಿರೋ ದೇವತೆ ತರ ಇರೋ ದೊಡ್ಡತಿಗೆ ಫೋಟೋ ನೋಡಿ ಹೆದರ್ಕೊಂಡ್ಯಾ? ಆಶ್ಚರ್ಯ ಆಗ್ತಿದ್ಯಪ್ಪ. ಫೋಟೋ ನೋಡಿ ಅಲ್ಲ ಅಕ್ಕ, ಫೋಟೋ ಅಲ್ಲೋಡಿ, ಅಲ್ಲೋಡಿ, ಅಲ್ಲಿಂದ ನನ್ನ ಕಡೆಗೆ ಬಂತು, ನನ್ನ ಕಡೆಗೆ ಬಂತು. ಹಾ, ಹೀಗ್ ನಡ್ಕೊಂಡ್ ಬಂತ, ಇಲ್ಲ ಅಂದ್ರೆ ಹೀಗೆ 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 ಜಂಪ್ ಮಾಡ್ಕೊಂಡ್ ಬಂತ. ಹೌ ತಾನಾಗ್ ತಾನೇ ಬಂದ್ಬಿಡ್ತು. ಹಾಗ್ ಬಂದ್ರೆ ಯಾರಿಗಾದ್ರೂ ಭಯ ಆಗತ್ತೆ. ಅಮ್ಮನ್ ಫೋಟೋ ಅಲ್ಲಿಂದ ಹೇಗ್ ಬರೋದಕ್ಕೆ ಸಾಧ್ಯ? ಗೋಡೆಗೆ ಇದೆಯಲ್ವಾ? ಇದೇನಿದು? ಫೋಟೋ ಅಲ್ಲೇ ಇದೆಯಲ್ಲ. ಅಲ್ಲಿರ್ದೆ ಇನ್ನೆಲ್ಲಿಗೆ ಹೋಗುತ್ತೆ ಅತ್ತಿಗೆ? ಚೆನ್ನಾಗಿ ಹೇಳಿದ್ರಿ ಆಂಟಿ. ಫೋಟೋ ತಾನಕ್ ತಾನೇ ಹೇಗ್ ಬರುತ್ತೆ? ಗಾಯತ್ರಿ ದೇವಿ ಬಂದ್ಲು. ಮಾಮ್ ಮತ್ತೆ ಯಾಕೆ ಕಿರ್ಚ್ಕೊಂಡ್ರಿ ಇವಾಗ? ಗಾಯತ್ರಕ್ಕ ಬಂದ್ರು ಅನ್ನಲ್ಲ, ಪಾವನ ಮೂರ್ತಿ. ಅಕ್ಕ ನಾನು ಹೇಳಿದ್ದು ಗಾಯತ್ರಿ ಪಾಪು. ಅಲ್ಲಿ ನೋಡು, ನಮ್ ಗಲಾಟೆ ಗೆದ್ದು ಬಂದ್ಲು. ಎಲ್ಲಿದೆ ಕಂದ ನೀನು? ಇಲ್ಲೇ ಇದ್ಲಲ್ಲ ನೈನಿ. ರೂಮಲ್ಲಿ ಇರ್ಬೇಕಿತ್ತಲ್ವಾ? ನೈನಿ ನೀನ್ ನೋಡ್ಲಿಲ್ವಾ? ಮಲ್ಕೊಂಡಿದ್ಲು. ಮಾಮ್ ಕೂಗಿದ್ದಕ್ಕೆ ಎದ್ ಬಂದ್ಬಿಟ್ಲು ಅನ್ಸತ್ತೆ. ನನಗೆ ಅರ್ಥ ಆಯ್ತು. ಅತ್ತೆ ಯಾಕೆ ಹೆದರ್ಕೊಂಡಿದ್ದಾರೆ ಅನ್ನೋದು ನನಗೆ ಅರ್ಥ ಆಯ್ತು. ಫೋಟೋ ನಡ್ಕೊಂಡ್ ಬಂತು ಅಂತ ಹೇಳಿದ್ರಲ್ಲ? ಫೋಟೋನೂ ಇಲ್ಲ, ಗೀಟೋನೂ ಇಲ್ಲ. ಮತ್ತಿನ್ನೇನೆ? ನಾಳೆ ಬೆಳಗ್ಗೆನೆ
ಮನೇಲಿ ಇವರು ಗಾಯತ್ರಿ ಅತ್ತೆ ಶ್ರಾದ್ದ ಮಾಡ್ಬೇಕು ಅಂತ ಪದೇ ಪದೇ ಹೇಳಿದ್ರಲ್ವಾ? ಹಾ ಹೌದು, ಅದಕ್ಕೆ ಯಾವ್ದನ್ನ ನಾವು ಪದೇ ಪದೇ ಅನ್ಕೋತೀವೋ ಅದೇ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಅಫ್ಕೋರ್ಸ್ ತಲೆ ಇದ್ರೆ ಮಾತ್ರ. ಏಯ್, ಏನೇ ನಿನ್ನ ಉದ್ದೇಶ? ನಾನ್ ಜನರಲ್ ಆಗಿ ಹೇಳ್ದೆ ಅತ್ತೆ. ಮಾಡಬಾರ್ದು ಅಂದ್ರು ಗಾಯತ್ರಿ ಅಮ್ಮೋ ಶ್ರಾದ್ದನ ಮಾಡಬೇಕು ಅಂತ ನೀವು ಅನ್ಕೊಂಡಿರೋದು ಕೂಡ ನಿಮ್ಗೆ ಹೀಗೆಲ್ಲ ಆಗೋದಕ್ಕೆ ಕಾರಣ ಆಗಿರ್ಬೋದೇನೋ ಅತ್ತೆ. ಒಂದ್ಸಲ ಯೋಚನೆ ಮಾಡಿ. ನೈನಿ, ನೀನು ಹಿಂಗೆ ಮಾತಾಡಿದ್ರೆ ನಮಗೂ ತುಂಬ ನೋವಾಗುತ್ತೆ. ಒಂದು ಕೆಲಸ ಮಾಡು, ಈ ಸಲ ಅಮ್ಮನ ಆತ್ಮ ನಿನಗೆ ಕಾಣಿಸಿದ್ರೆ ಅವ್ರನ್ನೇ ನೇರವಾಗಿ ಕೇಳು. ಹೌದಲ್ವಾ ನೈನಿ? ಆವಾಗ ಅವರು ಚಿಕ್ಕ ಮಗು ಆಗಿ ಎಲ್ಲಿದಾರೋ ಹೇಗಿದಾರೋ ಅಂತ ತೋರ್ಸ್ಕೊಡ್ತಾರಲ್ವಾ? ಆ ಕೆಲಸನೇ ಮಾಡ್ತೀನಿ. ಹೀಗೆ ಕಾಯ್ತಾ ಕೂತ್ಕೊಂಡು ಕರಳನ್ ದುಃಖಕ್ಕೆ ಸಮಾಧಾನ ಹೇಳ್ಕೊಂಡು ನಂಗಿರಕ್ಕಾಗಲ್ಲ. ವಿಶಾಲ್, ನಾಳೆ ನಿಮ್ಮಮ್ಮನ ಆತ್ಮ ಕಾಣಿಸಿ ನೈನಿಗೆ ನೋಡು ನಾನು ಈ ಮಗು ಹಾಗೆ ಹುಟ್ಟಿರೋದು ಅಂತ ಹೇಳ್ಬಿಟ್ರೆ? ನಮಗೆ ಕಾಣಿಸ್ದಿರೋ ಆತ್ಮಕ್ಕೆ ನಾವೇನು ಹೇಳಕ್ಕಾಗಲ್ವಲ್ಲ. ಅದಕ್ಕೆ ನಮ್ಮ ಮಾತನ್ನ ಕೇಳ್ತಾ ಇದ್ರು ಇಲ್ಲೇ ಇದ್ರು ಅಮ್ಮನೇ ಅರ್ಥ ಮಾಡ್ಕೋಬೇಕು.